ಕೋಗಿಲು ಲೇಔಟ್ ಬೆನ್ನಲ್ಲೇ ಮತ್ತೊಂದು ಕಡೆ ಜೆಸಿಬಿ ಸದ್ದು ಮಾಡ್ತಿದೆ. ನಾಗವಾರ ಬಳಿಯ ಸಾರಾಯಿಪಾಳ್ಯದಲ್ಲಿ ಒತ್ತುವರಿ ಮಾಡಿಕೊಂಡವರಿಗೆ ಬಿಗ್ ಶಾಕ್ ಕೊಟ್ಟಿದೆ. 30ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಲಾಗಿದೆ. ಬೆಂಗಳೂರಿನ ಸಾರಾಯಿಪಾಳ್ಯದಲ್ಲಿ ಜೆಸಿಬಿಗಳು ಗರ್ಜನೆಯನ್ನ ಮಾಡ್ತಿವೆ. 3 ಲಕ್ಷ ತಗೊಂಡಿದ್ದಾರೆ ಸರ್ ರಿಜಿಸ್ಟ್ರೇಷನ್ ಮಾಡಿಕೆ. ಎಲ್ಲ ಡಾಕ್ಯುಮೆಂಟ್ಸ್ ಪೇಪರ್ ಇದೆ. ಒಡೆಯೋದವರು ಬಡವ್ರ ಮನೆನೇ ಸಿಗ್ಬೇಕು ಅವ್ರಿಗೆ. ಅರ್ಧ ಸಾಮಾನು ಒಳಗಡೆ ಇದೆ, ಅರ್ಧ ಸಾಮಾನು ಆಚೆ ಇದೆ. ನ್ಯಾಯ ಏನ್ ಕೊಡ್ತಾ ಇದೆ ನಮ್ಗೆ ಗೌರ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಮಾಡಿದ ಸರ್ಕಾರ ಪೀಕಲಾಟಕ್ಕೆ ಸಿಲುಕಿದೆ. ನಿರಾಶ್ರಿತರಿಗೆ ಮನೆ ಕೊಡುವುದಕ್ಕೂ ಆಗದೆ ಬಿಡುವುದಕ್ಕೂ ಆಗದೆ ವಿಪಕ್ಷಗಳ ಟೀಕಾಸ್ತ್ರಕ್ಕೆ ಗುರಿಯಾಗಿದೆ. ಈ ನಡುವೆ ನಾಗವಾರದ ಥಣಿಸಂದ್ರದಲ್ಲೂ ಬೃಹತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಿನ ನಾಗವಾರ ಸಮೀಪದ ಥಣಿಸಂದ್ರ ಬಳಿ ಇರತಕ್ಕಂಥ ಸಾರಾಯಿಪಾಳ್ಯ 28/1 28/2 ಸರ್ವೆ ನಂಬರ್ ಅಲ್ಲಿ ಒತ್ತುವರಿ ಆಗಿದ್ದಂತ ಸುಮಾರು 2 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಬಿಡಿಎಗೆ ಸೇರಿದಂತಹ ಜಾಗವನ್ನ ಬಿಡಿಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 7 ಗಂಟೆಯಿಂದ ಜೆಸಿಬಿಗಳನ್ನು ಕರೆತಂದು ಮನೆಗಳನ್ನ ಕೆಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಥಣಿಸಂದ್ರ ಬಳಿಯ ಸಾರಾಯಿಪಾಳ್ಯದಲ್ಲಿ ಬಿಡಿಎಗೆ ಸೇರಿದ ಸರ್ವೆ ನಂಬರ್ 28ರಲ್ಲಿ 2 ಎಕರೆ ಜಾಗವನ್ನ ಬಿಡಿಎ ಮರು ಸ್ವಾಧೀನಪಡಿಸಿಕೊಂಡಿದೆ. ಈ ಜಾಗದಲ್ಲಿ ನಿರ್ಮಿಸಿದ್ದ 30ಕ್ಕೂ ಹೆಚ್ಚು ಮನೆ, ಶೆಡ್ ಹಾಗೂ ಅಂಗಡಿಗಳನ್ನ ಅಧಿಕಾರಿಗಳು ತೆರವು ಮಾಡಿಸಿದ್ದಾರೆ. ಆದ್ರೆ ಇಲ್ಲಿನ ನಿವಾಸಿಗಳು ನಾವು ಒತ್ತುವರಿ ಮಾಡಿಕೊಂಡಿಲ್ಲ, ಹಣ ಕೊಟ್ಟು ಸೈಟ್ ಖರೀದಿಸಿದ್ದೇವೆ, ಒಂದೇ ಒಂದು ನೋಟಿಸ್ ಮುನ್ಸೂಚನೆ ಕೊಡದೆ ಏಕಾಏಕಿ ಬಂದು ತೆರವು ಮಾಡ್ತಿದ್ದಾರೆ. ಸಣ್ಣ ಮಕ್ಕಳನ್ನ ಹಾಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಅಳಲು ತೋಡ್ಕೊಂಡಿದ್ದಾರೆ. ಎಲ್ಲ ಈಸ್ಕೊಂಡಿದ್ದಾರೆ. ಎಲ್ಲ ಲೈಟ್ ಬಿಲ್ ಐತೆ, ಕರೆಂಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಒಡೆಯೋದವರು ಬಡವ್ರ ಮನೆನೇ ಸಿಗ್ಬೇಕು ಅವ್ರಿಗೆ. 3 ಲಕ್ಷ ತಗೊಂಡಿದ್ದಾರೆ ಸರ್ ರಿಜಿಸ್ಟ್ರೇಷನ್ ಮಾಡಿಕೆ. 3,50,000 ತಗೊಂಡಿದ್ದಾರೆ ಸರ್. ಅದು ತಗೊಳ್ಳೋವಾಗ ಅವ್ರು ಹೇಳ್ಬೇಕು ತಾನೆ, ಇದು ಬಿಡಿಎ ಪ್ರಾಪರ್ಟಿ, ನಾವು ರಿಜಿಸ್ಟರ್ ಮಾಡ್ಕೊಳಲ್ವಾ ಅಂತ. ಇವರೆಲ್ಲ 20ರಿಂದ 30 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದಾರಂತೆ. ನಮ್ಮ ಬಳಿ ಎಲ್ಲಾ ದಾಖಲೆಗಳಿವೆ, ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಅಂತಿದ್ದಾರೆ. ಇಲೀಗಲ್ ಬಿಟ್ಬಿಡಿ ಸರ್, ಕೋರ್ಟ್ ಆರ್ಡರ್ಸ್ ಬಿಡಿ, ಬೇಕಂದ್ರೆ ಮತ್ತೆ ನಾವು ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಕಂಟೆಸ್ಟ್ ಮಾಡೋಣ. ಒಂದ್ ದಿವಸ ಟೈಮ್ ಕೊಡಿ ಸರ್. ಎಲ್ಲಿ ಹೋಗ್ಬೇಕು? ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲಿ ಹೋಗ್ಬೇಕಂತ. ಮೇಲ್ನೋಟಕ್ಕೆ ಕೋಗಿಲು ಲೇಔಟ್ ರೀತಿಯೇ ಇಲ್ಲೂ ಸರ್ಕಾರಿ ಜಾಗಕ್ಕೆ ಸುಳ್ಳು ದಾಖಲೆ ಸೃಷ್ಟಿಸಿ ಮಾರಾಟ ಮಾಡಿದ್ದಾರೆ. ಸರ್ಕಾರಿ ಜಾಗಕ್ಕೆ ಈ ಖಾತಾ ರಿಜಿಸ್ಟ್ರೇಷನ್ ಮಾಡಿಕೊಟ್ಟವರು ಯಾರು? ಎಷ್ಟು ಮನೆಗಳು ನಿರ್ಮಾಣ ಆಗೋವರೆಗೂ ಅಧಿಕಾರಿಗಳು ಏನ್ ಮಾಡ್ತಿದ್ರು ಅನ್ನೋದು ಯಕ್ಷ ಪ್ರಶ್ನೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.